ಒಪ್ಕೊಂಡು ನಮ್ಮ 5 ಗ್ಯಾರಂಟಿಯನ್ನು ಮೆಚ್ಚಿ ಆಶೀರ್ವಾದವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಪಕ್ಷದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮ್ಮ ಭಾಗದ ಜನರಿಗೆ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಸೇಡಿನ ಪ್ರಶ್ನೆ ಪ್ರಜಾಪ್ರಭುತ್ವದಲ್ಲಿ ಜನರು ಏನು ತಿಳ್ಕೊಡ್ತಾರೆ ಅದಕ್ಕೆ ತಲೆಬಾಗಿ. ಹೋದ ಬಾರಿ ನಮ್ಮ ಪರವಾಗಿ ಕೊಟ್ಟಿದ್ದೀವಿ, ನಾವು ಕತ್ ಬಗ್ಸಿ ನಾವು ತಲೆಬಾಗಿ ಜನರ ಸೇವೆ ಅಂತೂ ನಾವು ಬಿಟ್ಟಿರಲಿಲ್ಲ. ಆದರೆ ಯಾರಿಗೆ ಅಧಿಕಾರ ಸಿಕ್ಕಿತ್ತು ಅವ್ರು ಮಾಡಬೇಕಂತ ನಿರೀಕ್ಷೆ ಇತ್ತು, ಅವ್ರು ಮಾಡಿಲ್ಲ ಅಂತ ಜನರು ಅನ್ಕೊಂಡು ಇವತ್ತು ಮತ್ತೊಮ್ಮೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಕೆಲಸ ಮಾಡಿ ತೋರಿಸ್ತೀವಿ. ಇದು ಅಭಿವೃದ್ಧಿಯ ಪರವಾಗಿರುವಂಥ ಗೆಲುವು, ಪ್ರಗತಿಯ ಪರ ಆಲೋಚನೆ ಇರುವಂತಹ ಗೆಲುವು, ಮತ್ತೊಮ್ಮೆ ಕಲಬುರಗಿ ಅಭಿವೃದ್ಧಿ ಕಾಣಬೇಕಂತ ಗೆಲುವು. ಸೊ ಅದರಿಂದ ವೈಯಕ್ತಿಕವಾಗಿ ಉಮೇಶ್ ಜಾಧವ್ ಅವ್ರ ಬಗ್ಗೆ ಇರ್ಬೋದು, ಬೇರೆ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಚುನಾವಣೆ ಆಗಿದೆ ಕಲಬುರಗಿನಲ್ಲಿ. ಟಫ್ ಫೈಟ್ ಇಬ್ರಿಗೂ ಇತ್ತು. ಇವತ್ತು ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಅವರಿಗೂ ಅಭಿನಂದನೆ, ಕಲಬುರಗಿ ಜನರಿಗೂ ಕೂಡ ನಾನು ಅಭಿನಂದನೆ. ತಾವು ಮೊದಲಿಂದ ಒಂದು ಮಾತು ಹೇಳ್ತಿದ್ವಿ, ಪದೇ ಪದೇ ಚಿಂಚೋಳಿ ಪೂರ್ವಗೆ ಮಾಡಿ ನೋಡಿ ಯಾವ ರೀತಿ ಇತ್ತು ನೋಡಿ. ಚಿಂಚೋಳಿ MP ಇದ್ದಿದ್ದು ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಅದೆಲ್ಲ ಚರ್ಚೆ ಮಾಡೋದಿಲ್ಲ. ಈ ಕಲಬುರಗಿ ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಮುಂದಿನ 5 ವರ್ಷ ನಾವೇನು ಒಂದು ಕಲಬುರಗಿ ನೆಕ್ಸ್ಟ್ ಅಂತ ಒಂದು ಸಂಕಲ್ಪವನ್ನು ನಾವು ಇಟ್ಕೊಂಡಿದ್ವಿ, ಅದನ್ನು ನಾವು ಹಂತ ಹಂತವಾಗಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು. ಅವ್ರದ್ದು ಸಹಕಾರ ಬೇಕಾಗುತ್ತೆ. ಅವರು ಒಬ್ಬರು ಮಾಜಿ ಶಾಸಕರಿದ್ದಾರೆ, ಮಾಜಿ ಸಂಸದರಿದ್ದಾರೆ, ಅವರು ಅವ್ರ ಪಕ್ಷದಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ. ಒಂದು ಅಭಿವೃದ್ಧಿ ಆಗಬೇಕಂದ್ರೆ ವಿರೋಧ ಪಕ್ಷದವರು ಸಹಕಾರ ಬೇಕಾಗ್ತದೆ, ಆಡಳಿತ ಪಕ್ಷದ್ದು ಬೇಕಾಗ್ತದೆ. ಕಲ್ಯಾಣ ಕರ್ನಾಟಕ ಬಿಟ್ಟರೆ ಬೇರೆ ಕಡೆ ಫಸ್ಟ್ ಪರ್ಫಾರ್ಮೆನ್ಸ್ ತೋರಿಸೋಕೆ ಕಾಂಗ್ರೆಸ್ ನಾನು ಇನ್ನೊಂದು ಕಡೆ ಬೇರೆ ಕಡೆ ಇನ್ನೂ ಫಲಿತಾಂಶವನ್ನು ನೋಡಿಲ್ಲ. ನನ್ನ ಪ್ರಕಾರ ಈಗ 10 ಆಗಲೇ ಇನ್ನೂ ಒಂದು 2 ನಲ್ಲಿ ಲೀಡ್ ಏನೋ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಆದರೂ ಕೂಡ ನಮ್ಮ ನಿರೀಕ್ಷೆ ಏನಿತ್ತು, ನಾವು 14ರಿಂದ 18 ಬರುತ್ತೆ ಅಂತ. ಎಲ್ಲ ಒಂದು ಕಡೆ ನಮಗೆ ಈ ನಿರೀಕ್ಷೆಗೆ ತಕ್ಕಂತೆ ನಮಗೆ ಫಲ ಸಿಕ್ಕಿಲ್ಲ ಅಂತ ಹೇಳೋದು ಇರೋದು ಕೂಡ ಸತ್ಯ ಆಗ್ತದೆ. ಈಗ ನೋಡಿ, ಈಗ ಇದು ಒಂದು ಬಹಳ ವಿಭಿನ್ನವಾದಂಥ ನಮಗೆ ಅವಕಾಶ ನಮ್ಗೆ ಸಿಕ್ಕಿದೆ. ರಾಜ್ಯಸಭೆಯಲ್ಲಿ ಖರ್ಗೆ ಅವರು, ಲೋಕಸಭೆಯಲ್ಲಿ ರಾಧಾಕೃಷ್ಣ ಅವರು ಹೋಗ್ತಾರೆ, ಮತ್ತು ಸರ್ಕಾರದಲ್ಲಿ ನಾನಿದ್ದೀನಿ. ಸೊ ಕಲಬುರಗಿ ಜನರಿಗೆ ನಾವು 3 ಜನನೂ ಸೇರಿ ನಾವು ಕೆಲಸ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೆ ಚುನಾವಣೆ ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಮುಂದಿನ 4 ವರ್ಷದ ನಮ್ಮ ರಾಜ್ಯ ಸರ್ಕಾರದ 5 ವರ್ಷ ಏನು ಮೇಲ್ಗಡೆ ಯಾವುದೇ ಸರ್ಕಾರ ಇದ್ದರೂ ಕೂಡ ಅದನ್ನು ಕೂಡ ನಾವು ಯೋಜನೆಗಳ ಅನುಷ್ಠಾನ ತರುವ ಪ್ರಾಮಾಣಿಕ ಪ್ರಯತ್ನ ನಮ್ಮ 3 ಜನದ್ದು ಆಗುತ್ತೆ. ಮೋದಿ ಅವ್ರದ್ದು 400 ಪಾರ್ ಅಂತ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಕ್ಕೆ ಬರಕ್ಕೆ ಆಗ್ತಾ ಇಲ್ಲ. ನೋಡಿ, ನಾವು ಪದೇ ಹೇಳಿದ್ರೆ ಅಬ್ಕಿ ಬಾರ್ 400 ಬಾರ್ ಯಾಕೆ ಬೇಕಾಗಿತ್ತು ಅವರಿಗೆ? ಸ್ಪೆಷಲ್ ಮೆಜಾರಿಟಿ, ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಭಾಳಷ್ಟು ಏನು ಇವರು 10 ವರ್ಷದಲ್ಲಿ ಪ್ರಧಾನಮಂತ್ರಿಯವರು ಮುಂಚೆ ಬಂದಾಗ ಏನು ಹೇಳಿದರು, ನಾನು ಪ್ರಧಾನ ಸೇವಕ ಅಂತ ಹೇಳಿದರು. ಅದಾದಮೇಲೆ 2ನೇ ಟರ್ಮ್ನಲ್ಲಿ ಚೌಕಿದಾರ ಆದರು. 3ನೇ ಟರ್ಮ್ನಲ್ಲಂತೂ ದೇವರೇ ಆಗಿಬಿಟ್ರು. ನಾನು ದೇವಪುತ್ರ ಇದ್ದೀನಿ. ನಾನು 10 ವರ್ಷದಲ್ಲಿ ಒಬ್ಬ ಮನುಷ್ಯ ಸೇವಕನಿಂದ ಇಟ್ಕೊಳ್ಳಿ ಈಗ ದೇವರ ತನಕ ದೇವಪುತ್ರ ಆಗ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಆ ಸರ್ವಾಧಿಕಾರಿ ಭಾವನೆ ಅವರಲ್ಲಿ ಬೆಳೆದಿತ್ತು ಅಂತ ತಾವೇ ಯೋಚನೆ ಮಾಡಿ. ಈ 400 ಸೀಟ್ ಬೇಕಾಗಿದ್ದು ಅವರಿಗೆ ಸಂವಿಧಾನ ಬದಲಾವಣೆ ಮಾಡಬೇಕಂತ ಕಾಂಗ್ರೆಸ್ನವ್ರು ಹೇಳಿಲ್ಲ, ಅವರ ಅಭ್ಯರ್ಥಿಗಳೇ ಹೇಳ್ತಾ ಇದ್ದಾರೆ. ಸೊ ಜನರು ಅದನ್ನು ನೋಡಿ ಅದನ್ನು ಇವಾಗ ತಿರಸ್ಕಾರ ಮಾಡಿದ್ದಾರೆ. ಸೊ ಈಗ ಇನ್ನು ಸಾಯಂಕಾಲ ತನಕ ಎಷ್ಟು ಬರುತ್ತೆ, ಕಾಂಗ್ರೆಸ್ಸಿಗೆ ಎಷ್ಟು ಬರುತ್ತೆ, ಮತ್ತು ಇಂಡಿಯಾ ಗಠಬಂಧನಿಗೆ ಎಷ್ಟು ಬರುತ್ತೆ, ನಾವು ನೋಡ್ಬಿಟ್ಟು ತೀರ್ಮಾನ ತಗೋತೀವಿ. ಇದನ್ನ 55 ಕೂಡ ಬಿಜೆಪಿ ಹಿನ್ನಡೆ. ಕಾಂಗ್ರೆಸ್ ಇದು SP ಕ್ಯಾಂಡಿಡೇಟ್ 52,000 ಲೀಡ್ ಇದೆ. ಇಡೀ ದೇಶಕ್ಕೆ ರಾಮನ್ನ ಇದನ್ನ ಮಾಡಿಕೊಂಡು ಎಲೆಕ್ಷನ್ ನೋಡಿ. ಇದೇ ಒಂದು ದೊಡ್ಡ ಉದಾಹರಣೆ ಸರ್. ಹೊಟ್ಟೆಗೆ 2 ಊಟ ಇದ್ರೆ ಅವೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗ ಬಡತನ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.